ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವರ ಅಭಿಮಾನೋತ್ಸವ ಏನು 50 ವರ್ಷಗಳ ಜೀವನ ಮತ್ತು ಅವರ ಬದುಕು ಎಲ್ರಿಗೂ ಮಾದರಿ ಅಂತ ಹೇಳ್ಬೋದು. ಯಡಿಯೂರಪ್ಪನವರ BSY ಅಭಿಮಾನೋತ್ಸವಕ್ಕೆ ಮಾಳವಿಕಾ ಮೇಡಮ್ ಅವರಿದ್ದಾರೆ. ಮೇಡಮ್, ಯಡಿಯೂರಪ್ಪನವರ 50 ವರ್ಷಗಳ ಜೀವನ ಅದೊಂದು ಪಾಠ, ಒಂದು ಮಾದರಿ. ಯಡಿಯೂರಪ್ಪನವರ ಈ ರಾಜಕೀಯದ ಬಗ್ಗೆ ನಿಮಗೆ ಫಸ್ಟ್ ಏನು ಅನಿಸುತ್ತೆ ಮೇಡಮ್? ಯಡಿಯೂರಪ್ಪನವರು ಈ ನಾಡು ಕಂಡಂತಹ ಶ್ರೇಷ್ಠ ನಾಯಕರು. ನನಗನ್ಸುತ್ತೆ 50 ವರ್ಷಗಳ ಕಾಲ ಸತತವಾಗಿ ಸಮಾಜಕ್ಕಾಗಿ ತನ್ನನ್ನು ತಾನು ಮುಡುಪಾಗಿಡೋದು, ಅರ್ಪಣೆ ಮಾಡಿಕೊಳ್ಳೋದು ಅನ್ನೋದು ಬಹಳ ಬಹಳ ವಿರಳ. ಮತ್ತು ಅವರಲ್ಲಿ ಆ ಸರಳತೆ ಮತ್ತು ಆ ಗುಣ ಇರೋ ಹೊತ್ತಿಗೆ ಅವರು ಇಷ್ಟು ವರ್ಷಗಳ ಕಾಲ ಇಷ್ಟೊಂದು ಸಕ್ರಿಯವಾಗಿದ್ದಾರೆ ಅಂತ ಅನಿಸುತ್ತೆ. ಈಗ ಮೀಟಿಂಗ್ ತೊಗೊಂಡಾಗಲೂ ಹೇಳ್ತಾರೆ, ನಾನು ರಾಜ್ಯದ ಎಲ್ಲ ಕಡೆ ಪ್ರವಾಸ ಮಾಡ್ತೀನಿ, ಎಲ್ಲಿ ಬರ್ಬೇಕು ಹೇಳಿ ಅಂತ. ಆ ರೀತಿಯ ಒಂದು ಸದಾ ಅವರಲ್ಲಿ ಉತ್ಸಾಹ ಇರುತ್ತೆ. ಸಮಾಜದ ಪ್ರತಿ ಜನರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಅವರಿಗೆ ಈ ಒಂದು ಅಭಿಮಾನೋತ್ಸವವನ್ನು ಹಮ್ಮಿಕೊಂಡಿರುವಂಥದ್ದು ಬಹಳ ಹೆಮ್ಮೆಯ ಸಂಗತಿ. ನೀವು ನೋಡ್ತಾ ಇದ್ದೀರಿ, ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಪುರಪ್ರವೇಶದಲ್ಲಿ ಎಲ್ಲರೂ ಭಾಗವಹಿಸೋದಕ್ಕೆ ಬಂದಿದ್ದಾರೆ. ಹೆಣ್ಮಕ್ಳು ವಿಶೇಷವಾಗಿ ಪೂರ್ಣಕುಂಭವನ್ನು ಹಿಡಿದು ಕಳಶವನ್ನು ಹೊತ್ತು ಅವರಿಗೆ ಸ್ವಾಗತವನ್ನು ಕೋರಲಿದ್ದಾರೆ. ನಾನಾ ಕಲಾ ತಂಡಗಳು ಬಂದಿದ್ದಾವೆ. ಅದೇ ರೀತಿಯಾಗಿ ಅನೇಕ ಹೆಣ್ಮಕ್ಳು ಒನಕೆ ಓಬವ್ವನ ವೇಷದಲ್ಲೂ ಬಂದಿದ್ದಾರೆ. ಹೀಗೆ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಪುರಪ್ರವೇಶ ನಡೆಯಲಿದೆ. ನಾಳೆ ಅಧಿಕೃತ ಕಾರ್ಯಕ್ರಮ. ಲಕ್ಷಾಂತರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ರಾಜ್ಯಾದ್ಯಂತ ಬರಲಿದ್ದಾರೆ. ನಮ್ಮ ಯಡಿಯೂರಪ್ಪನವರು BJPಯಿಂದ ಗೆದ್ದಾಗ ಒಬ್ಬರಲ್ಲ ಇಬ್ಬರು ಸೇರಿ ವಿಧಾನಸಭೆಗೆ ಎಂಟ್ರಿ ಕೊಟ್ಟಿದ್ದು. ಇಬ್ಬರು ಶಾಸಕರಿಂದ 110 ಶಾಸಕರವರೆಗೂ ತೊಗೊಂಡೋಗಿದ್ದಾರೆ ಪಕ್ಷನ ಕಟ್ಟಿದ್ದು. ಆ ಒಂದು ಅವರ ಬದ್ಧತೆ ಬಗ್ಗೆ ಏನು? ನನಗನ್ಸುತ್ತೆ ಹೋರಾಟ ಅನ್ನುವಂಥದ್ದು ಅವ್ರಿಗೆ ರಕ್ತಗತವಾಗಿ ಬಂದಿರುವಂಥದ್ದು. ಅವರು ಯಾವ ಗಳಿಗೆಯಲ್ಲೂ ಧೃತಿಗೆಡೋದಿಲ್ಲ. ಕಡಿಮೆ ಸಂಖ್ಯೆ ವಿಧಾನಸಭೆಯಲ್ಲಿರಲಿ, ಹೆಚ್ಚಿನ ಸಂಖ್ಯೆಯಲ್ಲಿರಲಿ, ಅವರು ಮುಖ್ಯಮಂತ್ರಿ ಆಗಿರಲಿ, ಅವರ ಹೋರಾಟದ ಮನೋಭಾವ, ಹೋರಾಟಕ್ಕೆ ಮತ್ತೊಂದು ಹೆಸರು ಯಡಿಯೂರಪ್ಪನವರು ಅಂತ ನನಗನ್ಸುತ್ತೆ. ಯಡಿಯೂರಪ್ಪನವ್ರು ಗುಡುಗಿದ್ರೆ ವಿಧಾನಸೌಧ ನಡುಗುತ್ತೆ ಅನ್ನೋ ಒಂದು ಮಾತಿತ್ತು. ಆದರೆ ಈಗ ವಿಧಾನಸೌಧದಲ್ಲಿ ಯಡಿಯೂರಪ್ಪನವ್ರನ್ನ ಕಾಣಕ್ಕೆ ಸಿಗ್ತಾ ಇಲ್ಲ. ಅವರು ಇರಬೇಕಾಗಿತ್ತು ಅಂತ ಅನಿಸ್ತಿದೆಯಾ? ಅವರೀಗ ಒಟ್ಟು ಸಮಾಜದ ಮಧ್ಯೆ ಇದ್ದಾರಲ್ಲ ಈ ಅಭಿಮಾನೋತ್ಸವದಲ್ಲಿ, ಅದಕ್ಕಿಂತ ಸಂಭ್ರಮ ಇನ್ನೇನಿರುತ್ತೆ.